ನಮಸ್ತೆ, ನಮ್ಮೀಸ್ ಹಾಬೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ. ನಾನಿವತ್ತು ನಿಮಗೋಸ್ಕರ ಒಂದು ತಂಪಾಗಿರುವಂಥ ಜ್ಯೂಸನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಒಂದು ಕಾಳಿಂದ ಮಾಡಿರುವಂತಹ ಜ್ಯೂಸ್. ಇದು ದೇಹಕ್ಕೆ ತುಂಬಾ ತಂಪು ಮತ್ತು ತುಂಬ ಹಳೆ ಕಾಲದ ಒಂದು ಜ್ಯೂಸ್. ಇದು ಸಾಮಾನ್ಯವಾಗಿ ಎಲ್ಲರೂ ನಮ್ಮ ಊರಿನಲ್ಲಂತೂ ಎಲ್ಲರ ಮನೆಯಲ್ಲೂ ಬೇಸಿಗೆಯಲ್ಲಂತೂ ಈ ಜ್ಯೂಸನ್ನು ಮಾಡಿಕೊಡದೆ ಕುಡಿತಾರೆ. ದೇಹಕ್ಕೆ ತುಂಬಾ ತಂಪನ್ನು ನೀಡುವಂತಹ ಹೆಸರು ಕಾಳಿನ ಜ್ಯೂಸ್ ಇದು. ಹೆಸರು ಕಾಳಿನ ಬಾಯ್ರ್ ಅಂತಲೂ ಕೂಡ ನಮ್ಮ ಕಡೆ ಇದನ್ನು ಕರೀತಾರೆ. ದೇಹಕ್ಕೆ ತುಂಬಾ ತಂಪು. ಅವಾಗೆ ಹೇಳಿದಾಗೆ ತುಂಬ ಹಳೆಯ ಕಾಲದ ಜ್ಯೂಸ್ ಇದು. ಎಲ್ಲರೂ ಸಾಮಾನ್ಯವಾಗಿ ಹೆಸರು ಜ್ಯೂಸನ್ನು ಕುಡಿತಾರೆ, ತುಂಬ ತಂಪಾಗಿರುತ್ತೆ ಅಂತ. ಅದನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು. ಅದಕ್ಕೆ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ. 1 ಕಪ್ನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೀನಿ ನಾನು. ನೀವು ಮನೇಲಿ ಜನ ಜಾಸ್ತಿ ಇದ್ದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನು ಸಣ್ಣ ಕಪ್ನಲ್ಲಿ 1 ಕಪ್ನಷ್ಟು ಹೆಸರು ಕಾಳನ್ನು ತೊಗೊಂಡಿದ್ದೀನಿ. ಆ ಹೆಸರು ಕಾಳನ್ನು ಒಂದು ಫ್ರೈಯಿಂಗ್ ಪ್ಯಾನಿಗೆ ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅಂದರೆ ನೀವು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆ ಅಥವಾ ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಇದನ್ನು ಡ್ರೈ ಆಗಿ ಎಣ್ಣೆ ಕೂಡ ಹಾಕದೆ ಡ್ರೈ ಆಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಹೆಸರು ಕಾಳು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೆಸರು ಕಾಳನ್ನು ಯಾಕೆ ಫ್ರೈ ಮಾಡ್ತೀವಿ ಅಂದರೆ ಹೆಸರು ಕಾಳನ್ನು ಫ್ರೈ ಮಾಡೋದ್ರಿಂದ ಸ್ವಲ್ಪ ಘಮ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಹಸಿಯಾಗಿದ್ದರೆ ಜ್ಯೂಸು ರುಚಿಯಾಗಿರಲ್ಲ. ಫ್ರೈ ಆದರೆ ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ಕಲರ್ ಚೇಂಜ್ ಆಗಿದೆ ನೋಡಿ. ಇದನ್ನು ಈಗ ತೆಗೆದು ಬಿಡೋಣ. ನಾವು ಗ್ಯಾಸನ್ನು ಆಫ್ ಮಾಡಿಬಿಡಿ. ಹಾಗೆ ಇದು ಬೇಕಾದರೆ ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೂ ಕೂಡ ಬಿಡ್ಬೋದು. ನಾನು ತಣ್ಣಗಾಗ್ಲಿಕ್ಕೆ ಬಿಡಲಿಲ್ಲ, ನಿಮಗೆ ತೋರಿಸ್ಲಿಕ್ಕೋಸ್ಕರನೇ ಬೇಗನೆ ಈ ಜ್ಯೂಸನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಬಿಸಿಯಾಗೇ ಇದೆ ಹೆಸರು ಕಾಳು. ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ನಾವು ಫ್ರೈ ಮಾಡಿರುವಂಥ ಹುರಿದಿರುವಂತಹ ಹೆಸರು ಕಾಳನ್ನು ಹಾಕ್ಕೊಳ್ಳೋಣ. ನಾನು ಆವಾಗನೇ ಹೇಳಿದಾಗೆ ಇದು ದೇಹಕ್ಕೆ ತುಂಬಾ ತಂಪನ್ನು ಕೊಡುವಂತಹ ಜ್ಯೂಸ್. ಇದು ಯಾರು ಕೂಡ ಕುಡಿಬೋದು. ಹಿಂದಿನ ಕಾಲದಲ್ಲಿ ಕಲ್ಲಲ್ಲಿ ಇದನ್ನು ರುಬ್ಬುತ್ತಿದ್ರು. ಈಗ ಗ್ರೈಂಡರು ಮಿಕ್ಸಿ ಬಂದ ಮೇಲೆ ಅದರಲ್ಲೇ ಎಲ್ಲ ಕಡಿಬೋದು. ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದಾದಂಥ ಜ್ಯೂಸ್ ಇದು. ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರನ್ನು ನೀವು ನೋಡ್ಕೊಂಡು ಹಾಕಿ, ನಂತರ ಬೇಕಾದರೂ ಇದಕ್ಕೆ ನೀರನ್ನು ಸೇರಿಸ್ಕೊಳ್ಬೋದು. ಹಾಗೆ ಫ್ಲೇವರಿಗೋಸ್ಕರ 2 ಏಲಕ್ಕಿನ ಹಾಕ್ತಾ ಇದ್ದೀನಿ. ಹಾಗೆ 1 ಕಪ್ಪು ಹೆಸರು ಕಾಳಿಗೆ ನಾನು ಒಂದು 3/4 ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೇಕಿದ್ದರೆ ನೀವು ನೀರು ಬೆಲ್ಲ ಕೂಡ ಹಾಕ್ಕೊಳ್ಬೋದು. ಬೆಲ್ಲನ ಮಾತ್ರ ಪುಡಿ ಮಾಡಿ ಹಾಕ್ಕೊಳ್ಳಿ. ಬೆಲ್ಲದಲ್ಲಿ ಕಸ ಕಡ್ಡಿಗಳು ಇರ್ಬೋದು, ಅದಕ್ಕೋಸ್ಕರ. ಇಲ್ಲಾದರೆ ನೀವು ಬೆಲ್ಲದ ಸಿರಪನ್ನು ಮಾಡಿ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ಇವೆಲ್ಲನ ಹಾಕಿದ ಮೇಲೆ ಒಂದು ಸಾರಿ ಜಾರ್ನಲ್ಲಿ ಮಿಕ್ಸ್ ಮಾಡಿಕೊಂಡು ಇದನ್ನು ಈ ರೀತಿ ಪೇಸ್ಟ್ ಮಾಡ್ಕೊಳ್ಬೇಕು. ತುಂಬಾ ನುಣ್ಣಗೆ ಪೇಸ್ಟನ್ನು ಮಾಡ್ಕೊಳ್ಬೇಕಾಗತ್ತೆ ಇದನ್ನು. ನಂತರ ಇದನ್ನು ಸೋಸ್ಕೊಳ್ಳೋಣ. ಏನಾದರೂ ಸ್ವಲ್ಪ ಹೆಸರು ಕಾಳು ಉಳಿದಿದ್ದರೆ ಸ್ವಲ್ಪ ತರಿಯಾಗಿದ್ದರೆ ಅದು ಬಾಯಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ನಾನು ಆವಾಗನೇ ಹೇಳಿದಾಗೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ನ ನೋಡ್ತಾ ಇದ್ದೀರಿ, ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಒತ್ತಿ ಆಲನ್ನು ನೋಟಿಫಿಕೇಷನಿಗೆ ಕ್ಲಿಕ್ ಮಾಡಿದರೆ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಂತರ ನೀವು ಸೋಸ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಬೇಕಾದರೆ ಹಾಕ್ಕೊಳ್ಬೋದು. ತುಂಬಾ ಈಸಿಯಾಗಿ ಮಾಡ್ಬೋದು ಈ ಜ್ಯೂಸನ್ನು ನೋಡಿ. ಸ್ವಲ್ಪನೂ ಕೂಡ ತರಿ ಇಲ್ಲ, ತುಂಬಾ ನುಣ್ಣಗೆ ಮಾಡ್ಕೊಂಡಿರೋದ್ರಿಂದ ಏನು ಜರಡಿಯಲ್ಲಿ ಉಳಿದಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಂಡು ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಸಹ ಕೋಲ್ಡಾಗಿ ಕುಡಿಬೋದು. ಇಲ್ಲಾಂದರೆ ಕೋಲ್ಡ್ ಬೇಕನ್ಸಿದ್ರೆ ಐಸ್ ಪೀಸನ್ನು ಕೂಡ ಹಾಕ್ಕೊಳ್ಬೋದು. ನಾನು ಅದು ಯಾವುದನ್ನು ಹಾಕಿಲ್ಲ. ಹಾಗೆ ಇದನ್ನು ಒಂದು ಗ್ಲಾಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸಿಹಿ ಬೇಕನ್ಸಿದ್ರೆ ಸ್ವಲ್ಪ ಬೆಲ್ಲದ ಜ್ಯೂಸನ್ನು ಹಾಕ್ಬೋದು, ಇಲ್ಲ ಬೆಲ್ಲನ ಪುಡಿ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೋದು. ದೇಹಕ್ಕೆ ತಂಪನ್ನು ನೀಡುವಂಥ ಹೆಸರು ಕಾಳಿನ ಜ್ಯೂಸ್ ರೆಡಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.